ಹಾಯ್ ಹೆಲೋ ಎಲ್ರಿಗೂ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಈ ವಿಡಿಯೋಲಿ ನಾಳೆಗೆ ಅಂದರೆ 21 ಫೆಬ್ರವರಿ 2025 ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಆಪ್ಷನ್ಸಲ್ಲಿ ಯಾವ್ಯಾವ ಸ್ಟಾಕ್ಸ್ನ ನೀವು ತಗೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಫ್ಟಿ 50. ಸೊ ನಿಫ್ಟಿ 50ನಲ್ಲಿ ನೀವು ನೋಡ್ತಿರೋ ಹಾಗೆ ಇವತ್ತಿನ ಹೈ ಅರೌಂಡ್ 22,928 ಆಗಿತ್ತು ಹಾಗೂ ಇವತ್ತಿನ ಲೋ ಅರೌಂಡ್ 22,810 ಆಗಿತ್ತು. ಸೊ ಹಾಗಾಗಿ ಯಾವುದೇ ಮೂಮೆಂಟ್ ಆಗಲಿಲ್ಲ ಇವತ್ತು ಅಷ್ಟು. ಸೊ ನಾಳೆ ಏನಾದರೂ ಈ ಲೆವೆಲ್ ಇದೆಯಲ್ಲ 22,924 ನಮಗೆ ರೆಸಿಸ್ಟೆನ್ಸ್ ಥರ ಕೆಲಸ ಮಾಡುತ್ತೆ. ಸೊ ಈ ಲೆವೆಲ್ನ ಬ್ರೇಕ್ ಆಗಿ ಇದಕ್ಕಿಂತ ಮೇಲ್ಗಡೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಮಗೆ ಫಸ್ಟ್ ಟಾರ್ಗೆಟ್ 23,052 ಇರುತ್ತೆ. ಸೊ ಅದಾದಮೇಲೆ ಈ 23,995 ಇದೆಯಲ್ಲ ಈ ಲೆವೆಲ್ಗಿಂತ ಮೇಲ್ಗಡೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನೀವು 23,235 ನಿಮ್ಮ ನೆಕ್ಸ್ಟ್ ಟಾರ್ಗೆಟ್ ಇಟ್ಕೋಬೋದು. ಸೊ ನೀವೇನಾದರೂ ಸಿನಲ್ಲಿ ಅರೌಂಡ್ ಈ ಲೆವೆಲ್ಗಿಂತ ಮೇಲ್ಗಡೆ ಟ್ರೇಡ್ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ನೀವು 22,900 ಸಿನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ಅದೇ ನೀವೇನಾದ್ರು 23,095 ಅಥವಾ 90 ಮೇಲ್ಗಡೆ ಟ್ರೇಡ್ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ನೀವು 23,050 ಸಿನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ನಾಳೆ ಏನಾದರೂ ಅರೌಂಡ್ 22,813 ಲೆವೆಲ್ಗಿಂತ ಕೆಳಗಡೆ ಏನಾದರೂ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಮಗೆ ಫಸ್ಟ್ ಟಾರ್ಗೆಟ್ 22,732 ಹಾಗೂ ಸೆಕೆಂಡ್ ಟಾರ್ಗೆಟ್ 22,640 ಇರುತ್ತೆ. ಸೊ ಹಾಗಾಗಿ ನೀವು ಅರೌಂಡ್ 22,800 ಪಿನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದರೆ ಇವತ್ತಿನ ಹೈ ಅರೌಂಡ್ 49,452 ಆಗಿತ್ತು ಹಾಗೂ ಇವತ್ತಿನ ಲೋ ಅರೌಂಡ್ 49,153 ಆಗಿದೆ. ಸೊ ನಮಗೆ ಈ ಲೈನ್ ಇದೆಯಲ್ಲ 49,387 ಇದಕ್ಕಿಂತ ಮೇಲ್ಗಡೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಮಗೆ ಫಸ್ಟ್ ಟಾರ್ಗೆಟ್ 49,583 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 49,800 ಇರುತ್ತೆ. ಸೊ ನೀವು ಈ ಸಿನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡೋಕ್ಕಿದ್ದರೆ 49,300 ಅಥವಾ 49,400 ಸಿನಲ್ಲೂ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ಈ ಲೈನ್ ಇದೆಯಲ್ಲ ನಮಗೆ ನಾಳೆ ಸಪೋರ್ಟ್ ತರಬೇಕಾಗುತ್ತೆ. ಸೊ ಹಾಗಾಗಿ 49,223 ಕೆಳಗಡೆ ಇದಕ್ಕಿಂತ ಕೆಳಗಡೆ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 48,900ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಅದೇ ಸೆಕೆಂಡ್ ಟಾರ್ಗೆಟ್ 48,731ವರೆಗೂ ಬರ್ಬೋದು. ಸೊ ನೀವು ಆಗ 49,200 ಸಿನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ಅದೇ ಆಪ್ಷನ್ಸಲ್ಲಿ ಯಾವ್ಯಾವ ಸ್ಟಾಕ್ಸ್ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಹೀರೋ ಮೊಟೊಕಾರ್ಪ್. ಸೊ ಹೀರೋ ಮೊಟೊಕಾರ್ಪಲ್ಲಿ ನೀವು ನೋಡ್ತಿರೋ ಹಾಗೆ ಅರೌಂಡ್ 3,936 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಇದಕ್ಕಿಂತ ಮೇಲ್ಗಡೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಮಗೆ ಫಸ್ಟ್ ಟಾರ್ಗೆಟ್ 3,974 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 4,011 ಅಥವಾ 10ವರೆಗೂ ಇರುತ್ತೆ. ಸೊ ನೀವು ಆಗ 3,900 ಸಿನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಅದೇ ಅರೌಂಡ್ 3,897 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಸಪೋರ್ಟ್ಗಿಂತ ಕೆಳಗಡೆ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಮಗೆ ಫಸ್ಟ್ ಟಾರ್ಗೆಟ್ 3,860 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 3,815 ಇರುತ್ತೆ. ಸೊ ನೀವು ಆಗ 3,900 ಪಿನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟಾಕು ಏಷ್ಯನ್ ಪೇಂಟ್. ಸೊ ಏಷ್ಯನ್ ಪೇಂಟಲ್ಲಿ ನೀವು ನೋಡ್ತಿರೋ ಹಾಗೆ ಅರೌಂಡ್ 2,257 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿ ಇದಕ್ಕಿಂತ ಮೇಲ್ಗಡೆ ಸ್ಟ್ರಾಂಗ್ 15 ಮಿನಿಟ್ಸ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಕಂಪ್ಲೀಟ್ ಆಗಿರಬೇಕು. ಸೊ ಆಗ ನಮಗೆ ಫಸ್ಟ್ ಟಾರ್ಗೆಟ್ 2,266 ಹಾಗೂ ಸೆಕೆಂಡ್ ಟಾರ್ಗೆಟ್ 2,279 ಇರುತ್ತೆ. ಸೊ ನೀವು ಆಗ 2,250 ಸಿನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ಅದೇ ಅರೌಂಡ್ 2,245 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಸಪೋರ್ಟ್ನ ಬ್ರೇಕ್ ಆಗಿ ಇದಕ್ಕಿಂತ ಕೆಳಗಡೆ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಕಂಪ್ಲೀಟ್ ಆಗಿರಬೇಕು. ಕಂಪ್ಲೀಟ್ ಆದಮೇಲೆ ನಿಮಗೆ ಫಸ್ಟ್ ಟಾರ್ಗೆಟ್ 2,232 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 2,223 ಇರುತ್ತೆ. ಸೊ ನೀವು ಆಗ 2,250 ಪಿನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟಾಕು HDFC ಬ್ಯಾಂಕ್. ಸೊ HDFC ಬ್ಯಾಂಕಲ್ಲಿ ನೀವು ನೋಡೋದಾದರೆ ಅರೌಂಡ್ 1,692 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿದೆ ಅಂದರೆ ನಮಗೆ ಫಸ್ಟ್ ಟಾರ್ಗೆಟ್ ಅರೌಂಡ್ 1,707 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 1,715 ಇರುತ್ತೆ. ಸೊ ನೀವು ಆಗ 1,700 ಅಥವಾ 1,680 ಸಿನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಅದೇ ಅರೌಂಡ್ 1,681 ಲೆವೆಲಲ್ಲಿ ನಮಗೆ ಸಪೋರ್ಟ್ ಇದೆ. ಈ ಸಪೋರ್ಟ್ನ ಬ್ರೇಕ್ ಆಗಿದೆ ಅಂದರೆ ನಮಗೆ ಫಸ್ಟ್ ಟಾರ್ಗೆಟ್ 1,673 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 1,665 ಇರುತ್ತೆ.
ಸೊ ನೀವು ಆಗ 1680 ಪಿನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟಾಕು SBI ಲೈಫ್. ಸೊ SBI ಲೈಫಲ್ಲಿ ನೀವು ನೋಡಿದ್ದೀರ ಅಂದರೆ ಅರೌಂಡ್ 1474 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿ ಗ್ರೀನ್ ಕ್ಯಾಂಡಲ್ 15 ಮಿನಿಟ್ಸು ಕಂಪ್ಲೀಟ್ ಆಗಿರಬೇಕು. ಬ್ರೇಕ್ ಆಗಿ ಮೇಲ್ಗಡೆ ಹೋಯಿತು ಅಂದರೆ ಆಗ ನಿಮಗೆ ಫಸ್ಟ್ ಟಾರ್ಗೆಟ್ 1483 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 1489 ಇರುತ್ತೆ. ಸೊ ನೀವು ಆಗ 1460 CE ಅಥವಾ 1480 CEನಲ್ಲೂ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ಅದೇ ಅರೌಂಡ್ 1467 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಸಪೋರ್ಟ್ನ ಬ್ರೇಕ್ ಆಗಿದೆ ಅಂದಾಗ ನಮಗೆ ಫಸ್ಟ್ ಟಾರ್ಗೆಟ್ 1460 ಹಾಗೂ ಸೆಕೆಂಡ್ ಟಾರ್ಗೆಟ್ 1453 ಇದೆ. ಸೊ ನೀವು ಆಗ 1460 ಪಿನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ನಾನು ಹೇಳಿದ ಲೆವೆಲ್ಸ್ ಬಂದಂಗೆ ನಿಮ್ಮ ಟ್ರೇಡ್ಸ್ ಪ್ಲ್ಯಾನ್ ಮಾಡ್ಬೋದು. ಹಾಗೂ ನಾನು ಹೇಳಿದ ಲೆವೆಲ್ಗೆ ಎಲ್ಲ ಟಾರ್ಗೆಟ್ಸ್ ರೀಚ್ ಆಗುತ್ತೆ ಅನ್ನೋದಕ್ಕಿಂತ ನಿಮ್ಮ ಕಂಫರ್ಟಬಿಲಿಟಿ ಬೇಸ್ ಮೇಲೆ ನಿಮ್ಮ ಟಾರ್ಗೆಟ್ಸ್ನ ಬುಕ್ ಮಾಡ್ತಾ ಹೋಗ್ಬೋದು. ನಿಮಗೆ ಫಸ್ಟ್ ಟಾರ್ಗೆಟೇ ಓಕೆ ಇದ್ದರೆ, ಅಂದರೆ ನೀವು ಕಂಫರ್ಟಬಲ್ ಅನಿಸ್ತಂದರೆ, ಫಸ್ಟ್ ಟಾರ್ಗೆಟೇ ಕಂಫರ್ಟಬಲ್ ಅನಿಸ್ತಂದರೆ ನೀವು ಫಸ್ಟ್ ಟಾರ್ಗೆಟ್ಗೆ ಎಕ್ಸಿಟ್ ಮಾಡ್ಕೋಬೋದು ನಿಮ್ಮ ಟಾರ್ಗೆಟ್ಸ್ನ, ನಿಮ್ಮ ಟ್ರೇಡ್ನ. ಸೊ ನೆಕ್ಸ್ಟ್ ಸ್ಟಾಕು ನೋಡೋದಾದರೆ ನೆಸ್ಲೆ ಇಂಡಿಯಾ. 2002 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿ ಇದಕ್ಕಿಂತ ಮೇಲ್ಗಡೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 2220 ಇದೆ ಹಾಗೂ ಸೆಕೆಂಡ್ ಟಾರ್ಗೆಟ್ 2230 ಇದೆ. ಸೊ ನೀವು ಆಗ 2200 CEನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಅದೇ ಅರೌಂಡ್ 2200 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಸಪೋರ್ಟ್ನ ಬ್ರೇಕ್ ಆಗಿ ಇದಕ್ಕಿಂತ ಕೆಳಗಡೆ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಮಗೆ ಫಸ್ಟ್ ಟಾರ್ಗೆಟ್ 2193 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 2185 ಇರುತ್ತೆ. ಸೊ ನೀವು ಆಗ 2200 ಪಿನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟಾಕು ನೋಡಿದ್ದೀರಾ ಅಂದರೆ ಇನ್ಫಿನಲ್ಲಿ ಅರೌಂಡ್ 1830 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿ ಇದಕ್ಕಿಂತ ಮೇಲ್ಗಡೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಮಗೆ ಫಸ್ಟ್ ಟಾರ್ಗೆಟ್ 1842 ಇರುತ್ತೆ. ಸೆಕೆಂಡ್ ಟಾರ್ಗೆಟ್ ನೀವು 1851ವರೆಗೂ ಇಟ್ಕೋಬೋದು. ಸೊ ಅದೇ ಪಿ ಸೈಡ್ ಡೌನ್ ಸೈಡ್ ನೋಡಿದ್ದೀರ ಅಂದರೆ 1815 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಸಪೋರ್ಟ್ನ ಬ್ರೇಕ್ ಆಗಿ ಇದಕ್ಕಿಂತ ಕೆಳಗಡೆ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 1805 ಇದೆ ಹಾಗೂ ಸೆಕೆಂಡ್ ಟಾರ್ಗೆಟ್ 1790 ಇದೆ. ಸೊ ನೀವು ಆಗ 1820 ಪಿನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಅದೇ ಸಿ ಸೈಡ್ ಟ್ರೇಡ್ ಪ್ಲ್ಯಾನ್ ಮಾಡ್ತಿದ್ರೆ ನೀವು 1820 CEನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ಇಷ್ಟು ನಾಳೆಗೆ ನಿಮ್ಮ ವಾಚ್ ಲಿಸ್ಟಲ್ಲಿ ಇಶ್ಯೂ ಸ್ಟಾಕ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಹೇಳಿದ ಲೆವೆಲ್ಗೆ ಬಂದಾಗ ನಿಮ್ಮ ಟ್ರೇಡ್ಸ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಕಂಫರ್ಟಬಿಲಿಟಿ ಬೇಸ್ ಮೇಲೆ ನಿಮ್ಮ ಟಾರ್ಗೆಟ್ಸ್ನ ಬುಕ್ ಮಾಡ್ತಾ ಹೋಗಿ. ಏನೇ ಕ್ವಶನ್ಸ್ ಇದ್ದರೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.